ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷ, 13 ಮೇ 2024 ಸೋಮವಾರ. ಸೂರ್ಯೋದಯ ಬೆಳಗ್ಗೆ 5:55, ಸೂರ್ಯಾಸ್ತ ಸಂಜೆ 6:37. ಚಂದ್ರೋದಯ ಬೆಳಗ್ಗೆ 10:29, ಚಂದ್ರಾಸ್ತ ರಾತ್ರಿ 11:46. ಇಂದಿನ ತಿಥಿ ಷಷ್ಠಿ, ರಾತ್ರಿ 4:42 ಮೇ 14ರವರೆಗೆ, ನಂತರ ಸಪ್ತಮಿ. ಯೋಗ ಶೂಲ ಬೆಳಗ್ಗೆ 7:42, ನಂತರ ಗಂಡ. ನಕ್ಷತ್ರ ಪುನರ್ವಸು ಮಧ್ಯಾಹ್ನ 1:44ರವರೆಗೆ, ನಂತರ ಪುಷ್ಯ. ಕರ್ಣ ಕೌಲವ ಮಧ್ಯಾಹ್ನ 2:21, ತೈತಿಲ ರಾತ್ರಿ 2:50 ಮೇ 14, ನಂತರ ಗರಜ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:24 ರಿಂದ 5:10, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:51 ರಿಂದ 12:41. ಪ್ರಾತಃ ಸಂಧ್ಯಾ ಬೆಳಗ್ಗೆ 4:47 ರಿಂದ 5:55ರವರೆಗೆ, ಸಂಧ್ಯಾಕಾಲ ಸಂಜೆ 6:37 ರಿಂದ 7:45. ಅಮೃತ ಕಾಲ ಬೆಳಗ್ಗೆ 8:54 ರಿಂದ 10:34. ಸರ್ವಾರ್ಥ ಸಿದ್ಧಿಯೋಗ ಬೆಳಗ್ಗೆ 11:23 ರಿಂದ ಬೆಳಗಿನ ಜಾವ 5:54 ಮೇ 14ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಸಂಜೆ 7:30 ರಿಂದ 9:05, ಯಮಗಂಡಕಾಲ ಮಧ್ಯಾಹ್ನ 10:41 ರಿಂದ 12:16ರವರೆಗೆ, ವರ್ಜ್ಯಕಾಲ ರಾತ್ರಿ 7:57 ರಿಂದ 9:40, ದುರ್ಮುಹೂರ್ತ ಮಧ್ಯಾಹ್ನ 12:41 ರಿಂದ 1:32, ನಂತರ 3:14 ರಿಂದ 4:05ರವರೆಗೆ. ಮಧ್ಯಾಹ್ನ 1:44ರವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ವೃಷಭ, ಕರ್ಕ, ಕನ್ಯಾ, ತುಲಾ, ಮಕರ, ಕುಂಭ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ. ಇಂದು ನಿಮಗರಿಯದೆ ತಪ್ಪುಗಳಾಗಬಹುದು. ಇದರಿಂದ ಹಿರಿಯ ಅಧಿಕಾರಿಗಳ ನಿಷ್ಠೂರದ ಮಾತಿಗೆ ಗುರಿಯಾಗುವಿರಿ. ವೃತ್ತಿಯಲ್ಲಿರುವ ಗೆಳೆಯರ ವಿಶೇಷ ಸಹಾಯ ಸಿಗುವುದು. ಕ್ರಿಯಾತ್ಮಕ ಕಲೆಗಳಲ್ಲಿ ತೊಡಗಿರುವವರಿಗೆ ಅನುಕೂಲಕರವಾಗಿದೆ. ವೃಷಭ ರಾಶಿ. ಉದ್ಯೋಗಸ್ಥರು ಮನೆಯಲ್ಲಿಯೂ ಸಾಕಷ್ಟು ಕೆಲಸಗಳನ್ನು ಮಾಡಬೇಕಾಗುತ್ತದೆ. ಇಂದು ಉತ್ತಮ ಆರ್ಥಿಕ ಪರಿಸ್ಥಿತಿಯಿಂದ ಸಮಸ್ಯೆಗಳು ಬಗೆಹರಿಯಲಿವೆ. ವಿದ್ಯಾರ್ಥಿಗಳು ತಮ್ಮ ವೃತ್ತಿಗೆ ಸಂಬಂಧಿಸಿದಂತೆ ಬೌದ್ಧಿಕ ಜನರ ಸಲಹೆಯನ್ನು ಪಡೆಯುವಿರಿ. ಮಿಥುನ ರಾಶಿ. ಅನುಪಯುಕ್ತ ವೆಚ್ಚಗಳು ಹೆಚ್ಚಬಹುದು. ಯಾವುದೇ ದೊಡ್ಡ ಹಣಕಾಸಿನ ನಿರ್ಧಾರಗಳಿಗೆ ಈ ದಿನ ಸೂಕ್ತವಲ್ಲ. ಕೆಲಸ ನಿಮಿತ್ತ ಪ್ರಯಾಣಿಸಬಹುದು. ವ್ಯಾಪಾರ ಸಭೆಗಳು ಯಶಸ್ವಿಯಾಗಬಹುದು. ನಿಮ್ಮ ಹವ್ಯಾಸಗಳಲ್ಲೊಂದನ್ನು ನಿಮ್ಮ ವೃತ್ತಿಯಾಗಿಸಿಕೊಳ್ಳಬಹುದು. ಕಟಕ ರಾಶಿ. ವ್ಯಾಪಾರದಲ್ಲಿ ಪರಿಸ್ಥಿತಿಗಳು ಸುಧಾರಿಸುತ್ತಿರುವಂತೆ ಕಾಣುವುದು. ಆದರೆ ಹಣದ ಲಾಭ ನಿಮ್ಮ ನಿರೀಕ್ಷೆಯಂತಿರುವುದಿಲ್ಲ. ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತದೆ. ಸಿಂಹ ರಾಶಿ. ನಿಮ್ಮ ಕೆಲಸದಲ್ಲಿ ಆತ್ಮವಿಶ್ವಾಸ ಮೂಡುತ್ತದೆ. ಇದನ್ನು ಹೀಗೆ ಮುಂದುವರಿಸಿ ನೀವು ಸಮಾಜದಲ್ಲಿ ಗುರುತಿಸಲ್ಪಡುವಿರಿ. ವೃತ್ತಿಯಲ್ಲಿ ಅದೃಷ್ಟದ ದಿನವಾಗಿರುತ್ತದೆ. ಮಕ್ಕಳು ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ. ಪ್ರಯಾಣ ಸಮಾಧಾನಕರವಾಗಿರುವುದಿಲ್ಲ. ಕನ್ಯಾ ರಾಶಿ. ವೃತ್ತಿಯಲ್ಲಿನ ಯೋಜನೆಗಳಲ್ಲಿ ಯಶಸ್ಸು ನಿಮ್ಮದೇ ಆಗಿದೆ. ಯೋಜನೆಗಳನ್ನು ಒಂದರ ನಂತರ ಇನ್ನೊಂದಕ್ಕೆ ಕೈ ಹಾಕಿದಲ್ಲಿ ಪ್ರಮುಖ ಬದಲಾವಣೆ ಬರುತ್ತದೆ. ನಿಮ್ಮ ಸಹೋದ್ಯೋಗಿಗಳ ಹೆಚ್ಚಿನ ಸಹಕಾರ ಸಿಗುವುದು. ವೈವಾಹಿಕ ಜೀವನದಲ್ಲಿ ಮಾಧುರ್ಯ ಹೆಚ್ಚುವುದು. ತುಲಾ ರಾಶಿ. ಇಂದು ವಿರೋಧಾಭಾಸದ ದಿನ. ದೇಹದಲ್ಲಿ ಆಲಸ್ಯವನ್ನು ಅನುಭವಿಸಬಹುದು. ಕೆಲಸದ ಹೆಚ್ಚಿನ ಒತ್ತಡ ಕಾರಣವಿರಬಹುದು. ನಿಮ್ಮ ಮಕ್ಕಳು ನಿಮ್ಮನ್ನು ಸಂತೋಷವಾಗಿರಿಸಲು ತಮಗೆ ಸಾಧ್ಯವಾದುದನ್ನೆಲ್ಲ ಮಾಡುತ್ತಾರೆ. ವೃಶ್ಚಿಕ ರಾಶಿ. ಹೂಡಿಕೆ ಮಾಡಿದರೆ ನಷ್ಟ ಅನುಭವಿಸುವ ಸಂಭವವಿದೆ.
ಮನೆಯಲ್ಲಿ ಸ್ವಲ್ಪ ದುರಸ್ತಿ ಕೆಲಸಗಳ ಬಗ್ಗೆ ಆಲೋಚನೆ ಮಾಡುವಿರಿ. ಈ ದಿನ ಧನಾತ್ಮಕವಾಗಿರಿ, ಉತ್ಸಾಹಿ ಜನರೊಂದಿಗೆ ಬೆರೆಯಿರಿ. ಇತರರಿಗೆ ಹೆಚ್ಚಿನ ಸಹಾಯ ಮಾಡುವಿರಿ. ಧನು ರಾಶಿ. ಇಂದು ನಿಮ್ಮ ಮನಸ್ಸಿನಲ್ಲಿ ಕೆಲವು ವಿಷಯಗಳು ಕಾಡುತ್ತಿವೆ. ಈ ಬಗ್ಗೆ ಆಪ್ತರೊಂದಿಗೆ ಮಾತನಾಡಿ. ಮಾನಸಿಕ ಒತ್ತಡಗಳ ಜೊತೆ ಆರೋಗ್ಯವು ಸ್ವಲ್ಪ ಬಾಧಿಸಬಹುದು. ಅರಿಯದ ಪ್ರದೇಶಗಳಿಗೆ ಒಬ್ಬರೇ ಹೋಗದಿರುವುದು ಉತ್ತಮ. ದಿನಚರಿಯಲ್ಲಿ ಏರುಪೇರು ಆಗಬಹುದು. ಮಕರ ರಾಶಿ. ಇಂದು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುಂಚೆ ಮಾಹಿತಿ ತಿಳಿದು ಸಂಶೋಧನೆ ಮಾಡಿ ನಂತರದಲ್ಲಿ ನಿರ್ಧರಿಸಿ. ಅವಿವಾಹಿತರಿಗೆ ಮದುವೆಯ ಪ್ರಸ್ತಾಪಗಳು ಬರಬಹುದು. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವಿರುವುದು. ಕುಂಭ ರಾಶಿ. ಇಂದು ನೀವು ಸ್ಫೂರ್ತಿದಾಯಕ ಹಾಗೂ ತುಂಬಾ ಸಕ್ರಿಯವಾಗಿರುತ್ತೀರಿ. ಮನೆಯ ವಾತಾವರಣವು ಆಹ್ಲಾದಕರವಾಗಿರುತ್ತದೆ. ನಿಮ್ಮ ಮಕ್ಕಳೊಂದಿಗೆ ಉತ್ತಮ ನಡವಳಿಕೆ ಕಾಪಾಡಿಕೊಳ್ಳಿ. ಪ್ರೇಮ ಸಂಬಂಧಗಳು ಹೆಚ್ಚು ಮಾಧುರ್ಯಮಯವಾಗಿರುತ್ತದೆ. ಮೀನ ರಾಶಿ. ಇಂದು ನಿಮಗೆ ಸಾಕಷ್ಟು ಓಡಾಟವಿರುವುದು. ಇತರ ವಿವಾದಗಳನ್ನು ಪರಿಹರಿಸಲು ಪ್ರಯತ್ನಿಸಬಹುದು. ನಿಮ್ಮ ಹೆತ್ತವರ ಆರೋಗ್ಯದ ಬಗ್ಗೆ ಹೆಚ್ಚುವರಿ ಗಮನ ಮತ್ತು ಎಚ್ಚರಿಕೆ ಅಗತ್ಯವಿದೆ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.